ಇವತ್ತು ನಾವು ರಮ್ಯಕ್ಕನೊಟ್ಟಿಗೆ ತಿರುಗಿ ಬಂದಿತ್ತು. TV9. ನಮಸ್ತೆ ಎಲ್ಲ, ಹೆಂಗಿದ್ರಿ? ನಾನು ನಿಮ್ಮ ಸಾನಿತಾ ಪೂಜಾರಿ. ಇವತ್ತು ನಾನು ವಾಪಸ್ ಬೆಂಗಳೂರಿಗೆ ಬಂದಿದ್ದೆ. ಕೆಲಸದ ಮೇಲೆ ಬಂದದ್ದು. ಅದ್ರ ಜೊತೆಗೆ ಒಂದು 2 ರಜೆ ಒಟ್ಟಿಗೆ ತಕೊಂಡು ಹಾಗೆ ಸ್ವಲ್ಪ ಬೆಂಗಳೂರು ಸುತ್ತು ಅಂತ ಅಂದ್ಕೊಂಡಿದ್ದು, ಪ್ಲ್ಯಾನ್ ಮಾಡಿದ್ದು. ಫಸ್ಟಿಗೆ ನಮ್ಮದು ಮಕ್ಕಳದ್ದು ಇನ್ಸ್ಟಿಟ್ಯೂಷನಿಗೆ ಹೋಗಿ ಆ ಮಕ್ಕಳು ಎಂತ ಅಲ್ಲಿ ಕಲಿತಾ ಇದ್ರು, ಹೆಂಗೆಲ್ಲ ವರ್ಕ್ ಮಾಡ್ತಾ ಇದ್ರು ಅಂಥೇಳಿ ಫಸ್ಟಲ್ಲಿ ಹೋಗಿ ಮಕ್ಕಳ ಹತ್ರ ಮಾತಾಡಿದೆ. ನಮ್ಮ ಮಕ್ಕಳಲ್ಲಿ ಹೋಗಿ ಇನ್ನೂ 1 ತಿಂಗಳಾತ ಬಂದಷ್ಟೇ. ಅವ್ರು ಅಷ್ಟರಲ್ಲಿ ಸುಮಾರೆಲ್ಲ ಕಲ್ತದ್ದನ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರು ಖುಷಿಯಲ್ಲೂ. ಇದೆಲ್ಲ ಈಗ ನಮ್ಮದು ಮಕ್ಕಳಲ್ಲಿ ಕಲ್ತು ಮಾಡದ್ದು. ನಾನು ಅದನ್ನು ಕಂಡು ಖುಷಿ ಆಯಿತು. ಯಾಕಂದ್ರೆ ನಮ್ಮ ಮಕ್ಳು ಏನೋ ಕಲಿತಿದ್ರಲ್ಲ ಅಂತ ಹೇಳಿ ಖುಷಿ ಆಯಿತು. ಅಲ್ಲಿಂದ ಸೀದಾ ನಾನು ಮತ್ತೆ ಅಕ್ಕನ ಮನೆಗೆ ಹೊರಟೆ. ಅಕ್ಕನ ಮನೆಯಿಂದ ಹೊರಡಕ್ಕೂ ಅಲ್ಲೇ ಪಕ್ಕದಂಗೆ ಒಂದು ಬಿಡದಿ ಕಾಣಂಗಿದ್ದಿತ್ತು, ಸಣ್ಣ ಮನೆ ಕಾಣಂಗೆ. ಅಲ್ಲಿದ್ದು ಮಕ್ಕಳು ಅಂದರೆ ಇದ್ದದ್ರಲ್ಲೇ ಖುಷಿ ಪಡ್ಕೊಂಬುದನ್ನು ಈ ಮಕ್ಕಳನ್ನ ಕಂಡು ಕಲಿಕ್ಕೆ ನಾವು ಈ ಮಕ್ಕಳಲ್ಲೂ ಒಂಥರ ಕಂಡ್ರೆ ಖುಷಿ ಆಗ್ತಿತ್ತು. ಅಂತಂದರೆ ಅವರು ಇದ್ದದ್ರಲ್ಲೇ ಖುಷಿ ಪಡೋದಿರಲಿ, ಅವರ ಆ್ಯಕ್ಟಿಂಗು, ಒಂಥರ ಡ್ಯಾನ್ಸ್, ಒಂಥರ ಸ್ಟೈಲಾಗಿ ನಡುವುದು ಅದೆಲ್ಲ ಕಂಡಂಗಂತೂ ತುಂಬ ನಗಿ ಬಂತು. ಮತ್ತು ಹಾಗೆ ಒಂಥರ ಇಮೋಷ್ನಲಿ ಫೀಲ್ ಕೂಡ ಆಯಿತು. ಇದನ್ನು ಕಂಡು ನಿಮ್ಗೆ ಎಂತ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಅಕ್ಕ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಅನಿಸ್ಬೋದು ಈ ಸೀನ್ ಕಂಡು. ಕಮೆಂಟ್ ಮಾಡಿ. ಈಗ ನಾವು ಹೊರಟಿತ್ತು ಎಲ್ಲಿಗೆಲ್ಲ ಹೊತ್ತಂದೇಳಿ ಆನ್ ದಿ ವೇ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ದೆ. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಕಾಣ್ತಿದ್ರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋ ಲೈಕ್ ಅರಕ. ಫೈನಲಿ ಈಗ ನಾವು ಕೆಲವರಿಗೆಲ್ಲ ಗೊತ್ತಿಪ್ಪಕ್ಕೂ ನಾನು ಫಸ್ಟ್ ಕೆಲಸ ಮಾಡ್ತಿದ್ದದ್ದು ಬೆಂಗಳೂರಲ್ಲೇ. ಆಮೇಲೆ ನಾನು ಊರಿಗೆ ಶಿಫ್ಟ್ ಆದದ್ದು. ಅದರ ಬೇಸ್ ಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಊರಲ್ಲಿ ಕೆಲಸ ಆಯಿತು, ಹಂಗೆ ಊರಿಗೆ ಶಿಫ್ಟ್ ಆದ ನಾನು. ಈಗ ನನಗೆ ಅಪರೂಪಕ್ಕೆ ಹೊತ್ತಿಗೆ ಅದೆಲ್ಲ ನೆನಪಾತು. ಬೆಂಗಳೂರಾಗಿದ್ದದ್ದೆಲ್ಲ ಒಂಥರ ಮೆಮೊರೀಸ್ ಇತ್ತಲ್ಲೆಲ್ಲ. ಜನರಿಗೆ ನಡೆದಾಡೋಕ್ಕೆ ರೋಡಲ್ಲಿ ಕಷ್ಟ ಆತಂಥೇಳಿ ಮೇಲ್ಗಡೆನೆ ಸ್ಕೈ ವಾಕ್ ಥರ ಮಾಡಿರೋ. ಅದರಲ್ಲೂ ಮೆಟ್ಲೆಲ್ಲ ಹತ್ತು ಕಾಯ್ದಿದ್ದರಿಗೆ ಅದರಲ್ಲೇ ಲಿಫ್ಟ್ ವ್ಯವಸ್ಥೆ ಕೂಡ ಇತ್ತು. ಹಾಗೆ ಕಾಣಿ ಪಾಪ ಅವರು ಫ್ಲವರೆಲ್ಲ ಅಲ್ಲೇ ಟ್ರಾಫಿಕ್ ಟೈಮಲ್ಲೇ ಅವ್ರದ್ದು ಬಿಸ್ನೆಸ್ ಅಲ್ಲಿಗೆ ಎಲ್ಲ ಸೇಲ್ ಮಾಡ್ಕೊಂಡು ಬರ್ತರು. ಬೇಕಾದರೆಲ್ಲ ತಕೊಂಡು ಹೋತ್ರು ಕೆಲವು ಲವ್ ಬರ್ಡ್ಸ್ ಎಲ್ಲ. ಅದು ಸುಟ್ಟೆ ಹೋಗಿರೋದು ಅಂಕಲ್ ನೋಡಿ. ಯಾಕೆ ಹೇಳಿ? ಅದು ಇದನ್ನ ನೋಡಿ, ಫೈಬರ್ ಎಲ್ಲ ಹೇಗೆ ಸುಟ್ಟಿದೆ, ಕಿಟಕಿ ಎಲ್ಲ. TV9. ಎಲ್ಲರಿಗೂ ವಿಜಯ ಮಲ್ಯ ಅಂಥೇಳಿ ಹೆಸರು ಕೇಂಡೇ ಇರ್ತಾರಲ್ದ ಕಾಣಿ ಅವ್ರ ಮನೆ. ಅದು ಮೇಲಿಪ್ಪುದವ್ರ ಮನೆ ಅಂಬರದ್ರಂಗೆ. ಅದು ಫುಲ್ ಬಿಲ್ಡಿಂಗ್ ಸುಮಾರು ಎತ್ತರಕ್ಕಿತ್ತು. ನಮ್ಗೆ ಇಷ್ಟೇ ಫುಟೇಜ್ ಸಿಕ್ಕದ್ದು. ಹೈಕೋರ್ಟ್ ಮತ್ತು ಹಾಗೆ ಎದುರುಗಡೆ ವಿಧಾನಸೌಧ ಇತ್ತು. ಹಾಗೆ ಅಲ್ಲೂ ಒಂದು ರೌಂಡ್ ಸುತ್ತಾಯ್ಕ ಬಂತು ಕಾಂಬ ಅಂಥೇಳಿ. ನಮ್ಮ ರಾಜ್ಯದ ವಿಧಾನಸೌಧ ಇದು ಕಾಣಿ ಒಂದ್ಸಲ. ಖುಷಿ ಆಯ್ತು ಕಾಂಬಕ್ಕೆ. ಎಂತಕ್ಕಂತಂದ್ರೆ ನಾವು ಬೆಂಗಳೂರಿಗೆ ಹೋದಲ್ಲಿ ಮಾತ್ರ ನಮ್ಮ ರಾಜ್ಯದ ಮೇನ್ ಸಿಟಿ ಎಲ್ಲ ಕಾಂಬಕ್ಕೆ ಹಾಪುದು. ಒಂದು ಬೇಜಾರು ಅಂದ್ರಲ್ಲಿ ಎಲ್ಲರೂ ಹಿಂದಿ ಮಾತಾಡೋರೇ ಇದ್ರು. ಅರಮನೆ. ನಾವೀಗ ಬೆಂಗಳೂರು ಅರಮನೆಗೆ ಬಂದಿತ್ತು. ಎಂತೆಲ್ಲ ಇತ್ತಂದ್ರೆ ಕಾಂಬ ಬನ್ನಿ ಹಪ ಪುಟ್ಟಗೌರಿ ಮದಿಯಲ್ಲಿ ಇದೇ ಮನೆ ಅಲ್ದ ನಮಗೆ ಕಾಣಿಸ್ತಿದ್ದದ್ದು ಹೊರಗಡೆ ಸೀನ್ ಅಂಥೇಳಿ. ನಾನು ಸಣ್ಣ ಕಿಪ್ಪತ್ತಿ ಕಾಣ್ತಿದ್ದಿದ್ದೆ ಪುಟ್ಟಗೌರಿ ಮದಿಯಲ್ಲಿ ಈ ಮನೆಯದು ಔಟ್ಸೈಡ್ ವ್ಯೂ. ಇಲ್ಲಿ ಹೊರ ಮೇಲೆ ಗೊತ್ತಾದ ನನಗೆ ಅದೇ ಬೆಂಗಳೂರಲ್ಲಿಪ್ಪು ಅರಮನೆ ಅಂಥೇಳಿ. ಅಲ್ಲಿಂದ ಸೀದಾ ಟಿಕೆಟ್ ತಗೊಂಬಕ್ಕೆ ಕೌಂಟ್ರಲ್ಲಿ ಲೈನಲ್ಲಿ ನಿಲ್ತಿದ್ದಿತ್ತು. ಸುಮಾರು ಜನ ಇದ್ದಿರು. ಹಾಗೆ ಕೌಂಟ್ರಂಗೆ ಲೈನಿಗೆ ನಿಂತ್ಕೊಂಡು ಕಾದ್ಕೊಂಡು ಟಿಕೆಟ್ ತಗೊಂಡು ಮತ್ತೆ ಒಳಗೆ ಹೋಗೋಕ್ಕೆ ವೆರಿಫಿಕೇಷನ್ ಎಲ್ಲ ಆಗಿ ಒಳಗೆ ಹೋಪತ್ತಿಗೆ ಅವರು ಅದು ಚೀಟಿ ತೆಕ್ಕೊಂಡು ಕಾಂತರು. ಕಂಡು ಅದಾದ್ಮೇಲೆ ನಮ್ಮ ಕೈಗೆ ಒಂದು ಚೀಟಿ ಅಂಟಿಸಿದ್ರು. ಚೀಟಿ ಅಂದರೆ ಸ್ಟಿಕ್ಕರ್ ಅಂಟಿಸಿದ್ರು. ಅದನ್ನು ನಾವು ಹೊರಗೆ ಬಪ್ಪು ತನಕ ನಮ್ಮ ಕೈಯಲ್ಲೇ ಆಡಿಯೋ ಗೈಡ್ ಕೊಡ್ತರು. ನಮ್ದು ಆಧಾರ್ ಕಾರ್ಡ್ ವೋಟರ್ ID ಅಂತಾರು ಪ್ಲೇಜ್ ಮಾಡ್ರಿ ಅಂತಂದ್ರು. ಅದಕ್ಕೆ ಲೈನಿಗೆ ಹೋಗಿ ನಿಂತ್ಕೊಂಡದ್ದು ಒಂದ್ಸಲ. ಆದರೆ ಇನ್ನೂ 20 ನಿಮಿಷ ಕಾಯ್ಕಂತಂದ್ರೆ ಅದನ್ನ ಕೇಂಡೆ ಸಾಕಾಯ್ತು. ಮತ್ತು ಸೀದಾ ನಾನು ಅಲ್ಲಿ ಎತ್ಕೊಂಡು ಲೈನಿಂದ ಬಂದೆ. ಮಾತ್ರ ಅರಮನೆ ಮಾತ್ರ ಚಂದ ಇತ್ತು. ಎಂತಕ್ಕಂದ್ರೆ ಅದು ಈಗಳಿನ ಕಾಲದಲ್ಲ, ಆಗಳಿನ ಕಾಲದಂಗೆ ನಮ್ಮ ಹಿರಿಯರು ಕಟ್ಟದೊಂದು ಅರಮನೆ. ಅದರದ್ದು ವಿಶ್ಲೇಷಣೆ ನಮಗಂತೂ ಸಾಧ್ಯ ಇಲ್ಲ ಮಾಡೋಕ್ಕೆ, ಅಷ್ಟು ಚಂದ ಇದ್ದಿತ್ತು. ಒಂಥರ ಖುಷಿ ಆಯಿತು. ಫೋಟೋ ತಗೊಂಬಕ್ಕೆ ಇರಲಿಲ್ಲ, ವಿಡಿಯೋ ತಗೊಂಬಕ್ಕೂ ಇರಲಿಲ್ಲ. ಕಷ್ಟಪಟ್ಟು ಇದಿಷ್ಟು ವಿಡಿಯೋ ಮಾಡಿದೆ ನಾನು. ಪ್ಲೀಸ್ ಅದಕ್ಕಾದ್ರೂ ಲೈಕ್ ಕೊಡಿ ಒಂಚೂರು.
ನನಗೊಂದದು ಆಶ್ಚರ್ಯ ಅಂತ ಅನ್ಸದ್ದು ಅಲ್ಲಿ ಒಳಗೆ ಹೋರ ಮೇಲೆ ಅವರು ನಮ್ಮ ಹಿರಿಯರು ಏನು ಯೂಸ್ ಮಾಡೋದು ಬಟ್ಟೆ ಇತ್ತು ಕಾಣಿ ಅದನ್ನು ಕೂಡ ಚಂದ ಮಾಡಿ ಸ್ಟೋರ್ ಮಾಡಿ ಇಟ್ಟಿರೋದನ್ನು ಅಂದರೆ ಹಾಳಾಯ್ದೆ ಇಪ್ಪಂಗೆ ಅದನ್ನೊಂದು ಕಪಾಟಿಗೆ ಹಾಕಿ ಚಂದ ಮಾಡಿ ಇಟ್ಟಿದ್ದೀರು ಹಾಗೆ ಅದು ಸೇಲ್ ಕೂಡ ಮಾಡ್ತಾರಂಬ್ರು ಇಷ್ಟು ರೇಟಿಗೆ ಅಂತ ಹೇಳಿ ಅದ್ರದ್ದೆಲ್ಲ ವ್ಯವಸ್ಥೆ ಮಾಡಿರಲ್ಲ ಅದು ಒಂಥರ ಇಂಪ್ರೆಸಿವ್ ಅಂತ ಹೇಳಕ್ಕೆ ಹಾಗೆ ಮತ್ತು ಸ್ವಲ್ಪ ಈಚೆಗೆ ಬಂದರೂ ಕೂಡಲೇ ನಮಗೆ ಅವ್ರದ್ದು ಪ್ಲೇ ಗ್ರೌಂಡ್ ಸಿಕ್ಕತ್ತು ಅಲ್ಲೇ ಒಳಗೆ ಆಟ ಆಡೋ ವ್ಯವಸ್ಥೆ ಮತ್ತು ಅವರು ಗೆದ್ದದ್ದು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಗೆದ್ಕೊ ಬಂದದ್ದು ಟ್ರೋಫಿ ಅವ್ರು ಆಟ ಆಡ್ತಿದ್ದದ್ದು ವಸ್ತು ಸಮೇತ ಅಲ್ಲಿ ಶೇಖರಣೆ ಮಾಡಿ ಇಟ್ಟಿರು ಹಾಗೆ ಈಚೆ ಬಂದಮೇಲೆ ಆಫೀಸ್ ಅಂಥೇಳಿ ಕಾಣಿಸ್ತು ಅದು ಫೋಟೋ ತಗೊಂಡು ಕೈಲಿಲ್ಲ ಸರಿ ಮಾಡಿ ನಾವು ನಮ್ಮ ಹಿರಿಯರು ಬಿಟ್ಟು ಹೋದಂಥ ಒಂದು ನೆನಪುಗಳನ್ನು ನಾವು ಇಲ್ಲಿ ಹೋಗಿ ಕಾಣ್ಲಕ್ಕಂತೇಳಿ ಹೇಳ್ತೀನಿ ನಾನು ಎಂತಕ್ಕಂತಂದರೆ ಎಲ್ಲವೂ ಕೂಡ ಹೆಚ್ಚಿನ ಪಳೆಯುಳಿಕೆ ಆಯೇ ಉಳ್ಕೊಂಡಿತ್ತು ಯಾಕಂದರೆ ಅವುಗಳಿಗೆಲ್ಲ ಬೇರೆ ದೇಶದವರು ರಾಜ್ಯದವರು ಬಂದು ದಾಳಿ ಮಾಡಿ ನಮ್ಮ ಎಂಥ ಅಮೂಲ್ಯ ಸಂಪತ್ತು ಇಂಥ ಕಟ್ಟಡಗಳನ್ನೆಲ್ಲ ಆಲ್ರೆಡಿ ನಾಶ ಮಾಡಿರು ಆದರೆ ಕೆಲವು ಕಡೆ ನಮಗೆ ನಮ್ಮ ಹಿರಿಯರ ನೆನಪು ಅಂತ ಹೇಳಿ ಒಂದು ಕಡೆ ಸಿಗುತ್ತೋ ಯಾರು ಬೆಂಗಳೂರಿಗೆ ಹೋದರೆ ದಯವಿಟ್ಟು ಒಂದು ಸಲ ಕಂಡ್ಕೊ ಬನ್ನಿ ಎಂತಕ್ಕಂತಂದರೆ ಇದು ನಮ್ಮ ರಾಜ್ಯದೊಂದು ಪಳೆಯುಳಿಕೆನೇ ಅಂತ ಹೇಳಕ್ಕೆ ಪುಟ್ಟಗೌರಿ ಮದಿ ಅಂಥೇಳಿ ಒಂದು ಸೀರಿಯಲ್ ಬರ್ತಿದ್ದಿತ್ತು ನಮ್ಮ ಚೈಲ್ಡ್ಹುಡ್ ಡೇಸಲ್ಲೂ ಅಷ್ಟೊತ್ತಿಗೆ ನಾನು ಈ ಮನೇನ ಕಂಡಿದ್ದೆ ಹೊರಗಿಂದ ಕೆಲವರೆಲ್ಲ ಆ ಸ್ಟಿಕ್ಕರ್ ಕೈ ಹಣ್ಸೋದು ಅಂತೈತಿ ಇಲ್ಲೆಲ್ಲ ಕುತ್ಕೊಂಡು ಬೆಂಚಿಗೆಲ್ಲ ಅಣಿಸಿ ಹೋಯ್ರು ನಾವು ಹಾಗೆ ಅನ್ಕೊಂತ ಮುಂದೆ ಹೊರ ಮೇಲೆ ಗೊತ್ತಾಯ್ತಲ್ಲ ಸೆಕ್ಯೂರಿಟಿ ಕೇಂದ್ರ ಅಂತ ಹೇಳಿ ಪುಣ್ಯ ನಾವು ಅಣಿಸಿ ಹೋಯಿಲ್ಲ ಹಾಗೆ ಕೈಯಲ್ಲಿ ಇಟ್ಕೊಂಡು ಹೋಯ್ದಿತ್ತು ಮತ್ತು ಹಾಗೆ ಇವತ್ತಿನ ಟ್ರಿಪ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮುಂದೆ ಹೋಯ್ತು ಅದನ್ನು ನಾವು ನೆಕ್ಸ್ಟ್ ಎಲ್ಲಿಗೆ ಹೋಯ್ತು ಅಂತೇಳಿ ಅಪ್ಲೋಡ್ ಮಾಡ್ತೇವೆ ವಿಡಿಯೋದಲ್ಲೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ಕಾಣ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕುವಾಗ ಇವತ್ತು ನಾವು ರಮ್ಯಕ್ಕನೊಟ್ಟಿಗೆ ತಿರುಗಿ ಬಂದಿತ್ತು ಇವಳು ಬೆಂಗಳೂರು ತೋರಿಸ್ತೆ ಅಂತಂದಾಳ ಅದಕ್ಕೆ ಬಂದಿತ್ತೀಗ ಬನ್ನಿ ಅಪ್ಪ ಪ್ಯಾಲೇಸ್ ಕಂಡಾಯ್ತು ಇನ್ನು ಮುಂದೆ ಅಂತ ಕಾಂಬ